ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ. ವಿಜಯೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ. ವಿಜಯೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ. ವಿಜಯೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ. ವಿಜಯೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ. ವಿಜಯೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ವಿಜಯೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ.
ವಿಜೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರದಲ್ಲಿ ಪಕ್ಷದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ದಾರೆ ಬಸನಗೌಡ ಯತ್ನಾಳ್. ವಿಜಯೇಂದ್ರ ವಿರುದ್ಧದ ತಮ್ಮ ಹೋರಾಟದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋ ಬಗ್ಗೆ ಕೂಡ ನಿನ್ನೆ ಘೋಷಣೆಯನ್ನ ಹೊರಡಿಸಿದ್ರು. ವೀರಶೈವ ಸಮುದಾಯ ಇದೀಗ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಹಿಂದೂ ಹುಲಿ ಯತ್ನಾಳ್ ಅವರ ಪರವಾಗಿ ಯಾವೆಲ್ಲ ಸಮುದಾಯಗಳು ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಸಹಜ ಕುತೂಹಲ ಮುಂದುವರೆದಿದೆ. ವಿಜೇಂದ್ರ ಅವರ ವಿರುದ್ಧದ ತಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪದೇ ಪದೇ ಮನದಟ್ಟು ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಸಂದರ್ಭದಲ್ಲಿ ಯತ್ನಾಳ್ ವಿಷಯದಲ್ಲಿ ವೀರಶೈವ ಸಮುದಾಯದ ನಿಲುವೇನು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.